ಬಾಂದ್ರಾ ಸ್ಲಂ ಧ್ವಂಸವಾಯಿತು. ಮಹಾ ಸಿಎಂ ಕಣ್ಣು ಈಗ ಧಾರಾವಿ ಮೇಲೆ. ಧಾರಾವಿಗೂ ನುಗ್ಗುತ್ತವ ಬುಲ್ಡೋಸರ್ಸ್. ಏನಿದೆ ಫಡ್ನವೀಸ್ ಮನಸ್ಸಲ್ಲಿ? ಈ ದೃಶ್ಯಗಳನ್ನು ನೀವು ನೋಡೇ ಇರ್ತೀರಿ. ಇವು ಮುಂಬೈನ ಬಾಂದ್ರಾ ರೈಲ್ವೆ ನಿಲ್ದಾಣದ ಪಕ್ಕದಲ್ಲಿದ್ದ ಗರೀಬ್ ನಗರ್ ತೆರವು ಕಾರ್ಯಾಚರಣೆ. ತೆರವು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಧ್ವಂಸ ಅಂದ್ರೆ ಹೆಚ್ಚು ಸೂಕ್ತ. ನಿರ್ದಾಕ್ಷಿಣ್ಯವಾಗಿ ಹೊರದಬ್ಬಲಾಯಿತು. ಅಡ್ಡಿ ಮಾಡಿ ಕಲ್ಲೆಸದ ಪುಂಡರಿಗೆ ಲಾಠಿ ರುಚಿ ತೋರಿಸಲಾಯಿತು. ಒಟ್ಟಾರೆ ರೈಲ್ವೆ ಇಲಾಖೆ ಅಭಿವೃದ್ಧಿ ಕಾರ್ಯಗಳಿಗೆ ಈ ಪ್ರದೇಶವನ್ನು ಬಳಸಿಕೊಳ್ಳಲು ಈ ಖಡಕ್ ಆಪರೇಷನ್ ಯಶಸ್ವಿಯಾಗಿ ನಡೆದಿತ್ತು. ಇದಕ್ಕಾಗಿ ಮಹಾರಾಷ್ಟ್ರ ಸರ್ಕಾರ ಪ್ರಶಂಸೆಗೂ ಪಾತ್ರವಾಗಿತ್ತು. ಆ ಯಶಸ್ಸಿನ ನಂತರ ಈಗ ಮಹಾ ಸಿಎಂ ದೇವೇಂದ್ರ ಫಡ್ನವೀಸ್ ಕಣ್ಣು ಧಾರಾವಿ ಸ್ಲಂ ಮೇಲೆ ಬಿದ್ದಿದೆ. ನಿಮಗೆ ಗೊತ್ತೇ ಇದೆ, ಈ ಧಾರಾವಿ ಸ್ಲಂ ಏಷ್ಯಾದ ಅತಿ ದೊಡ್ಡ ಕೊಳಚೆ ಪ್ರದೇಶ. ನೋಡಿ, ಇದು ಮುಂಬೈನ ಧಾರಾವಿ ಕೊಳಚೆ ಪ್ರದೇಶದ ಮಹಾದೃಶ್ಯಗಳು. ಹಿಂದೆ ಬಾಂದ್ರಾಡ ಗರೀಬ್ ನಗರಕ್ಕೆ ಆದಂತೆ ಇಲ್ಲಿಗೂ ಸಹ ಬುಲ್ಡೋಸರ್ಗಳು ಬರುತ್ವಾ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಯಾಕಂದ್ರೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಈಗ ಈ ಸ್ಲಂ ಬಗ್ಗೆ ಒಂದು ಹೊಸ ಯೋಜನೆ ತಯಾರಿಸಿದ್ದಾರೆ. ಇದರಿಂದ ಧಾರಾವಿ ನಿವಾಸಿಗಳ ಬದುಕು ಕೂಡ ಬೀದಿಪಾಲಾಗುತ್ತಾ? ಅಷ್ಟಕ್ಕೂ ಮಹಾರಾಷ್ಟ್ರ ಸಿಎಂ ಮನಸ್ಸಿನಲ್ಲಿ ಏನಿದೆ? ಅವರು ಧಾರಾವಿಯನ್ನು ಅಳಿಸಿ ಹಾಕಲು ಹೊರಟಿದ್ದಾರೋ ಅಥವಾ ನಿಜವಾಗಿಯೂ ಬದಲಾಯಿಸಲು ಹೊರಟಿದ್ದಾರೋ? ಧಾರಾವಿಗೆ ಹೊಸ ಲುಕ್, ಮಹಾ ಸರ್ಕಾರದ ಹೊಸ ಪ್ಲಾನ್. ವಾಸ್ತವದಲ್ಲಿ ಸಿಎಂ ಫಡ್ನವೀಸ್ ಅವರ ಯೋಜನೆ ಗರೀಬ್ ನಗರದ ಘಟನೆಗಿಂತ ತೀರಾ ಭಿನ್ನವಾಗಿದೆ. ಅಂಬಾನಿ ಅದಾನಿ ಸಮೂಹದೊಂದಿಗೆ ಸೇರಿ ಸರ್ಕಾರ ಧಾರಾವಿಯನ್ನು ಆಧುನಿಕ ಮತ್ತು ಸಂಯೋಜಿತ ಟೌನ್ಶಿಪ್ ಆಗಿ ಪರಿವರ್ತಿಸಲು ಮುಂದಾಗಿದೆ. ಫಡ್ನವೀಸ್ ಅವರ ಮಾತಿನಲ್ಲೇ ಹೇಳುವುದಾದರೆ, ಧಾರಾವಿಯ ಫ್ಲಾಟ್ಗಳು ಸಿಂಗಪೂರ್ ಮತ್ತು ಹಾಂಗ್ಕಾಂಗ್ನಂತಹ ಐಶ್ವರ್ಯ ಅಪಾರ್ಟ್ಮೆಂಟ್ಗಳಂತೆ ಇರಲಿವೆ. हम धारावी का रिडेवलपमेंट करके दिखाएंगे. हर आदमी को घर देंगे. जितने यहाँ पर एलिजिबल लोग हैं उनको धारावी में ही 350 स्क्वायर फीट का घर मिलेगा. मैं अभी इसके बाद हम प्रधानमंत्री जी को ये रिक्वेस्ट करने वाले हैं कि वो आकर इसका भूमि पूजन करें. ಫಡ್ನವೀಸ್ ಅವರ ಕನಸಿನ ಯೋಜನೆಯಲ್ಲಿ ಏನೇನಿದೆ? ಮಾರ್ಚ್ 2028ರ ವೇಳೆಗೆ ಮೊದಲ ಹಂತದ ಕಾಮಗಾರಿ ಪೂರ್ಣಗೊಳಿಸಿ ಸುಮಾರು 10,000 ಜನರಿಗೆ ಹೊಸ ಮನೆಗಳನ್ನು ನೀಡುವುದು. ನಿವಾಸಿಗಳ ಹಿತ. ಇಲ್ಲಿ ಕೇವಲ ಕಾಂಕ್ರೀಟ್ ಗೋಡೆಗಳನ್ನು ಕಟ್ಟುವುದು ಯೋಜನೆಯ ಉದ್ದೇಶವಲ್ಲ. ಬದಲಾಗಿ ಸ್ಥಳೀಯರ ಉದ್ಯೋಗ, ಆಜೀವಿಕ ಮತ್ತು ಅವರ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದು ಸರ್ಕಾರದ ಆದ್ಯತೆ. ಕೇವಲ ಕಟ್ಟಡಗಳಲ್ಲ, ಉತ್ತಮ ಉದ್ಯಾನವನಗಳು ಮತ್ತು ಮರಗಳನ್ನು ಬೆಳೆಸುವುದರ ಮೂಲಕ ಪರಿಸರ ಸಮತೋಲನವನ್ನು ಕಾಪಾಡಿಕೊಳ್ಳುವ ಭರವಸೆಯನ್ನು ಸಿಎಂ ನೀಡಿದ್ದಾರೆ. ಒಟ್ಟಿನಲ್ಲಿ ಇದು ಧಾರಾವಿಯನ್ನು ಕೇವಲ ಸ್ಲಂ ಮುಕ್ತವಾಗಿಸುವುದಲ್ಲ, ಬದಲಾಗಿ ಅಲ್ಲಿನ ಜನರಿಗೆ ಒಂದು ಘನತೆಯ ಬದುಕನ್ನು ನೀಡುವ ಪ್ರಯತ್ನ ಎನ್ನುತ್ತಿದೆ ಸರ್ಕಾರ. ಆದರೆ ಈ ಕನಸು ನನಸಾಗುತ್ತಾ? 2028ರ ತನಕ ಕಾಯಲೇಬೇಕು.